ಇವತ್ತು ವಿಜಯನಗರ ಜಿಲ್ಲೆಯ 60 ಹಾಸಿಗೆ ಆಸ್ಪತ್ರೆ ಹತ್ರ ಇದೀವಿ. ಏನು ಪರ್ವೀನ್ ಬಾನು ಅಂತ ಒಂದು ಬಾಣಂತಿಯ ಅವಳಿ ಮಕ್ಕಳನ್ನ ಡಾಕ್ಟರ್ ನಿರ್ಲಕ್ಷ್ಯದಿಂದ ಇವತ್ತು ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅವರ ತಂದೆ ನಮ್ಮ ಜೊತೆಗಿದ್ದಾರೆ. ಮತ್ತೆ ಆ ಬಾಣಂತಿಯ ನೋವು ಕೇಳೋರು ಯಾರು ಅಂತಾನೆ ಕೇಳ್ಬೋದು. ಆ ವೈದ್ಯರ ಮೇಲೆ ನೇರವಾಗಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸಂತೋಷ್ ಅವರು ಆರೋಪ ಮಾಡಿದ್ದಾರೆ. ಬನ್ನಿ ಕೇಳೋಣ ಅದ್ರ ಬಗ್ಗೆ ಅವ್ರ ಏನು ಅಭಿಪ್ರಾಯ ಏನಿದೆ ಅಂತ. ನಮ್ಮ ಮಗಳಿಗೆ ನಿನ್ನೆ ಹೆರಿಗೆ ಅಂತ ಕರ್ಕೊಂಡು ಬಂದಿದ್ವಿ. ಅವರು ಸಾರ್ ನಿರ್ಲಕ್ಷ್ಯದಿಂದ ಸಿಜರಿನ್ ಮಾಡಿರಿ ಅಂತೇಳಿ ಮಾಡಿಲ್ಲ. ಅವರು ನಾರ್ಮಲ್ ಡೆಲಿವರಿ ಮಾಡ್ಕೊಂತಿರೋದು. 2 ಮಕ್ಕಳನ್ನ ನಾರ್ಮಲ್ ಮಾಡೋಕ್ಕಾಗಲ್ಲ ಸರ್, ಭಾಳ ಪೇನ್ ಇದೆ, ಅವ್ರಿಗಿನ್ನ ಸಿಜರಿನ್ ಮಾಡಿರಿ ಸರ್ ಅಂತಂದೇಳಿ ಬೇಡ್ಕೊಂಡಿವಿ ನಾವು. ಸಾರ್ ಡಾಕ್ಟ್ರ್ ಬಂದಿಲ್ಲ, ಎಲ್ಲ ನರ್ಸ್ಗಳ್ದಾಗೆ ಮಾತಾಡೋದು. ಅವ್ರು ನರ್ಸ್ಗಳು ಹೋಗಿ ಹೇಳಿದರೆ ಸಾರು ಬಂದಿಲ್ಲ. ಕೊನೆ ಪಕ್ಷ ರಾತ್ರಿ 8:30 9 ಗಂಟೆ ಆದರೂ ಕೂಡ ಸಾರ್ ಬಂದಿಲ್ಲ, ನನ್ನ ಮಗಳನ್ನ ನೋಡಿಲ್ಲ. ರಾತ್ರಿ 11 ಗಂಟೆ ಸುಮಾರು ನಾರ್ಮಲ್ ಹೆರಿಗೆ ಆಗುತ್ತೆ ಅಂತೇಳಿ ಕರ್ಕೊಂಡೋಗಿ ನಾರ್ಮಲ್ ಹೆರಿಗೆ ಮಾಡಿಸಿದ್ರು. 2 ಕೂಸು ಕೂಡ ಬದುಕಿಲ್ಲ, 2 ಕೂಸು ಕೂಡ ತೀರ್ಕೊಂಡು. ನಮ್ಮ ಮಗಳನ್ನ ಕಷ್ಟನ ಯಾರಿಗೂ ಬರಬಾರ್ದು ಅಂತೇಳಿ ನಾನು ಕೇಳ್ಕೊತೀನಿ ಸರ್. ಇಷ್ಟೇ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ. ನಿರಂತರವಾಗಿ ಬಾಣಂತಿಯರ ಸಾವು ನೋಡ್ತಾ ಇದ್ವಿ. ಈಗ ನವಜಾತ ಶಿಶುಗಳ ಸಾವು ಇವತ್ತು ಪ್ರಾರಂಭ ಆಗಿದೆ. ನೋಡಿ, ನಿನ್ನೆ ಮಧ್ಯಾಹ್ನ 12:30 1 ಗಂಟೆ ಸುಮಾರಿಗೆ ಪೇಷಂಟ್ ಪರ್ವೀನ್ ಬಾನು ಅಂತೇಳಿ ಹಗರ್ಬೊಮ್ಮನಹಳ್ಳಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ರೆಫರ್ ಆಗಿದೆ. 2 ಮಕ್ಕಳು ಆರಾಮಾಗಿದ್ದಾವೆ, ಟ್ವಿನ್ಸ್ ಬೇಬಿ ಇರೋ ಕಾರಣಕ್ಕೆ ಇಲ್ಲಿ ನಮ್ಮಲ್ಲಿ ಅನಸ್ತೇಷಿಯಾ ಇಲ್ಲ, ಇಲ್ಲಿ ಆಪ್ರೇಷನ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಇವತ್ತು ಹೊಸಪೇಟೆಗೆ ಕಳಿಸ್ಕೊಡ್ತಾರೆ. ಹೊಸಪೇಟೆಗೆ ಬಂದಂಥ ಪೇಷಂಟು ಮತ್ತು ಅವ್ರ ಅಟೆಂಡರ್ಸು ಮಧ್ಯಾಹ್ನ 1 ಕಾಲಿಗೆ ಇಲ್ಲಿ ಒಂದು ಚೀಟಿ ಮಾಡಿಸ್ತಾರೆ. ಚೀಟಿ ಮಾಡಿಸಿ ಡಾಕ್ಟ್ರ್ ಕಾಣಬೇಕು ಅಂತಂದಾಗ ಯಾವೊಬ್ಬ ವೈದ್ಯರು ಕೂಡ ಈ ಪೇಷಂಟನ್ನು ಅಟೆಂಡ್ ಮಾಡಲ್ಲ. ಎಲ್ಲಿವರೆಗೆ ಅಂದರೆ ರಾತ್ರಿ 8 ಗಂಟೆವರೆಗೆ ನಾರ್ಮಲ್ ಆಗುತ್ತೆ ಅಂತೇಳಿ ಜಸ್ಟ್ ಪಾಪುವಿನ ಹಾರ್ಟ್ ಬೀಟ್ ಚೆಕ್ ಮಾಡೋಂಥದ್ದು, ಬೆಡ್ಡಿಗೆ ಮಕ್ಕ ಅಂತೇಳಂಥದ್ದು, ಹಾರ್ಟ್ ಬೀಟ್ ಚೆಕ್ ಮಾಡೋದು, ಬೆಡ್ಡಿಗೆ ಮಕ್ಕ ಅಂತೇಳಂಥದ್ದು. ಲಾಸ್ಟಿಗೆ ರಾತ್ರಿ 8 ಗಂಟೆಗೆ ಒಂದು ಚೀಟಿ ಬರ್ಕೊಡ್ತಾರೆ ನರ್ಸು, ಹೋಗಿ ನೀವು ಸ್ಕ್ಯಾನ್ ಮಾಡಿಸ್ಕೊಂಬರ್ರಿ ಅಂತ. ಇವತ್ತು ಪರ್ವೀನ್ ಬಾನು ಮಾತಾಡುವಾಗ ಹೇಳಿದ್ರು, ನನಗೆ ನೀರು ಹೋಗ್ತಾ ಇದೆ ಅಣ್ಣ, ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾನೊಬ್ಬ ಆಟೋ ಚಾಲಕ ಒಂದು 3-4 ಸ್ಕ್ಯಾನ್ ಸೆಂಟ್ರಿಗೆ ಕರ್ಕೊಂಡು ಹೋದ. ಆ ಸ್ಕ್ಯಾನ್ ಸೆಂಟ್ರಿಗೆ ಹೋಗೋದು ಬರೋದು ಆಗಿದೆ. ಒಂದು ಸ್ಕ್ಯಾನ್ ಸೆಂಟ್ರಿಗೆ ಹೋಗಿ ನಾವು ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿದ್ದೀವಿ. ಬಂದು ಸ್ಕ್ಯಾನ್ ರಿಪೋರ್ಟ್ ಮಾಡಲಿಕ್ಕೂ ನಮ್ಮ ಡಾಕ್ಟ್ರು ನಮ್ಮ ಹತ್ರ ಬರಲಿಲ್ಲ ಅಂತ. ಆ ಸ್ಕ್ಯಾನ್ ರಿಪೋರ್ಟು ವಾಟ್ಸಪ್ಪಿಗೆ ಆಗಿದಂಥ ಸ್ಟಾಫ್ ನರ್ಸು ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡಲ್ಲ. ನಂತರ ಫೋನ್ ಮಾಡಿ ಹೇಳ್ತಾರೆ, ಡಾಕ್ಟ್ರು ಪೇಷಂಟನ್ನು ಏನು ಕರ್ಕೊಂಬರ್ಬೇಡ, ಅಲ್ಲೇ ಇರಲಿ, ನನ್ನ ಮೊಬೈಲ್ ಚಾರ್ಜರ್ ಅಂತ ತೊಗೊಂಬಾ ಅಂತ. ಪೇಷಂಟ್ ನೋಡಿದರೆ ಮತ್ತು ಅವ್ರ ಅಟೆಂಡರ್ಸ್ ನೋಡಿದ್ರೆ ಸಿಜರಿನ್ ಹೆರಿಗೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇವರು ಸಿಜರಿನ್ ಮಾಡಲ್ಲ ಅಂತ ಹೇಳ್ತಾರೆ. ಹಗರ್ಬೊಮ್ಮನಹಳ್ಳಿಯಲ್ಲಿ ಸಿಜರಿನ್ ಆಗುತ್ತೆ ಅಂತೇಳಿ ಇಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಬಂದರೆ ಸಿಜರಿನ್ ಮಾಡಿರಿ ಅಂತ ಪೇಷಂಟ್ ಮತ್ತು ಅಟೆಂಡರ್ಸ್ ಕೇಳಿದ್ರೆ ಡಾಕ್ಟ್ರು ಸಿಜರಿನ್ ಮಾಡಲ್ಲ. ಮೇಲೊತ್ತು ಪೇಷಂಟನ್ನು ಮಕ್ಕನೇ ನೋಡೋದಿಲ್ಲ. ಎಲ್ಲಿವರೆಗೆ ಅಂದರೆ ರಾತ್ರಿ 11:30 12 ಗಂಟೆ ಸುಮಾರಿಗೆ ಹಾರ್ಟ್ ಬೀಟ್ ಚೆಕ್ ಮಾಡಿದಾಗ ಪಾಪು ಹಾರ್ಟ್ ಬೀಟ್ ನಿಂತೋಗಿದೆ, ಪಾಪು ಡೆತ್ ಆಗಿದೆ ಹೊಟ್ಟೆಯಲ್ಲಿ ಅಂತ ಗೊತ್ತಾದಾಗ ಸ್ಟಾಫ್ ನರ್ಸ್ ಅವಾಗ ಕರ್ಕೊಂಡೋಗಿ ಇಂಜೆಕ್ಷನನ್ನು ಮಾಡಿ ನಾರ್ಮಲ್ ಹೆರಿಗೆಯನ್ನು ಮಾಡ್ಕೊತಾರೆ. ಆ ಹೆರಿಗೆ ಆದಮೇಲೆ ನಮ್ಮ ಪೇಷಂಟ್ ಅಟೆಂಡರ್ಸಿಗೆ ಗೊತ್ತಾಗುತ್ತೆ 2 ಪಾಪು ಜೀವಂತ ಇಲ್ಲ ಅಂತ. ನೋಡಿ, 7 ವರ್ಷದಿಂದ ಮಕ್ಕಳಾಗಿಲ್ಲ ಅಂತೇಳಿ ದೇವರುಗಳಿಗೆ ಹರಕೆ ಹೊತ್ತು ಇವತ್ತು ಪ್ರೆಗ್ನೆಂಟ್ ಆಗಿ ಇಲ್ಲಿ ಬಂದಾಗ ಆ 2 ಮಕ್ಕಳನ್ನು ಇವತ್ತು ಡಾಕ್ಟರ್ ನೆಗ್ಲಿಜೆನ್ಸಿಯಿಂದ ಇವತ್ತೇನು ಸಾವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರು. ಈ ವೈದ್ಯರ ಮೇಲೆ ಮತ್ತು ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲ ಅಂತಂದರೆ ಈ ಹಾಸ್ಪಿಟ್ಲ್ ಬೇಕು ಅಂತ ಹೋರಾಟ ಮಾಡಿದಂಥ ನಾವು ಇದೇ ಭಗತ್ ಸಿಂಗ್ ರಕ್ತದಾನಿಗಳ ಸಂಘ ಸರಿಸುಮಾರು ಒಂದು 8 ವರ್ಷಗಳ ಹೋರಾಟ ನಂತರ ಈಗ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿದೆ. ಈ ಸಂಘ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೆ. ಯಾವ ಡಾಕ್ಟ್ರು ನೆಗ್ಲೆಕ್ಟ್ ಮಾಡಿದಾನ ಆ ಡಾಕ್ಟರ್ ಸಸ್ಪೆಂಡ್ ಆಗಬೇಕು, ಅದನ್ನ ಮೇಲೆ ಕ್ರಮ ಆಗಬೇಕು. ಇಲ್ಲ ಅಂದರೆ ಈ ಹಾಸ್ಪಿಟ್ಲ್ ಬೀಗ ಹಾಕ್ತೀವಿ. ಎಲ್ಲ ಪೇಷಂಟ್ಗಳಿಗೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸಂಘ ಜವಾಬ್ದಾರಿ ತಗೊಂಡು ಹೆರಿಗೆಯನ್ನು ಮಾಡ್ತಕ್ಕಂಥದ್ದು, ಆರೈಕೆಯನ್ನು ಮಾಡ್ತಕ್ಕಂಥದ್ದು ಜವಾಬ್ದಾರಿ ಮಾಡುತ್ತೆ ಅಂತೇಳಿ ಭರವಸೆನ ಇಷ್ಟಪಡ್ಲಿಕ್ಕೆ ಪಡ್ತೀನಿ. ನನ್ನ ಹೆಸರು KM ಸಂತೋಷ್ ಕುಮಾರ್ ಅಂತೇಳಿ, ಭಗತ್ ಸಿಂಗ್ ರಕ್ತದಾನಿಗಳ ಸಂಘಟನೆ ಅಧ್ಯಕ್ಷರು. ಇಲ್ಲ ಸರ್, ನಾನು 2 ಸತಿ 3 ಸತಿ ಈ ಪೇಷಂಟ್ ಗಮನ ನೆನೆಸ್ಕೊಂಡು ಮೇಲೆ ಶಿಫ್ಟ್ ಮಾಡಿ ಇವ್ರನ್ನ ಆಪರೇಷನ್ ಮಾಡಬೇಕಾಗುತ್ತೆ, ಬೇರೆ ಶಿಫ್ಟ್ ಮಾಡಿ ಅಂತ ಕೇಳಿದ್ದೀನಿ. ಅದಾದ ನಂತರ ಶಿಫ್ಟ್ ಮಾಡೋ ಟೈಮಲ್ಲಿ ಅವ್ರಿಗಿಂತ ಜಾಸ್ತಿ ಸೀರಿಯಸ್ ಇರ್ತಕ್ಕಂಥ ಪೇಷಂಟ್ಗಳು ಶಿಫ್ಟ್ ಆದ್ರ ಮೇಲೆ ಸಿಜರಿನ್ ಮಾಡ್ಬೇಕಂತೇಳಿ ಶಿಫ್ಟ್ ಆದಾಗ ಅಲ್ಲಿ ಆಲ್ರೆಡಿ ಸ್ವಲ್ಪ ಪ್ರೋಗ್ರೆಸ್ ಆಗಿರೋದ್ರಿಂದ ಅಲ್ಲಿ ಆಪರೇಷನ್ ಮಾಡಿರ್ತಕ್ಕಂಥ ಕೇಸನ್ನು ನಾರ್ಮಲ್ ಮಾಡಿದ್ದೀವಿ. ಆಪರೇಷನ್ ಮಾಡ್ಬೇಕಂದ್ರೆ ಒಂದು ಅರ್ಧ ತಾಸಿಂದ 1 ತಾಸು 1 ತಾಸು ಬೇಕಾಗುತ್ತೆ ಸಾಮಾನ್ಯವಾಗಿ. ಬಟ್ ನಾರ್ಮಲ್ ಡೆಲಿವರಿ ಆಗಬೇಕಪ್ಪ 1 ತಾಸು 2 ತಾಸು ಕೆಲ ಟೈಮ್ 2.5 ತಾಸು ಆಗುತ್ತೆ. ಆಪರೇಷನ್ ಎಲ್ಲ ಮುಗಿದ್ಮೇಲೆ ಕೂಡ ನಾರ್ಮಲ್ ಡೆಲಿವರಿ ಆದ್ಮೇಲೆ ಕೂಡ ಅದೆಲ್ಲ ಸೂಚರ್ ಮಾಡಿ ಅದನ್ನ ಬ್ಲೀಡಿಂಗ್ ಎಲ್ಲ ಕಮ್ಮಿ ಆಗಬೇಕಪ್ಪ ಅಂದ್ರೆ 2.5 ತಾಸು ಆಗುತ್ತೆ. 3-4 ಹೆರಿಗೆ ಆಪರೇಷನ್ ಥಿಯೇಟರ್ ಮಾಡಿದ್ವಿ. ಅದಾದ ನಂತರ ಕೂಡ ಇನ್ನೊಂದು 2-3 ಆಪರೇಷನ್ ಮಾಡಿದ್ವಿ. ಯಾವುದು ಎಮರ್ಜೆನ್ಸಿ ಇದ್ವು ಅಂತಂತವು. ಈ ಮಗು ಏನಿದೆಲ್ಲ ಬರೀ 34 ವಾರ ಆಗಿತ್ತು, ಪ್ಲಸ್ ಇದಕ್ಕೆ ಟೈಮ್ ಕೂಡ ಆಗಿಲ್ಲ, ಪ್ಲಸ್ ಇದಕ್ಕೆ ನೋವು ಕೂಡ ಇರಲಿಲ್ಲ. ಆ್ಯಕ್ಚುಲಿ ನಿಜ ಹೇಳ್ಬೇಕಪ್ಪ ಅಂದರೆ ಅವರು ಸ್ವಯಂ ಪಾಪ ಆಸ್ಪತ್ರೆ ವಾತಾವರಣ ನೋಡ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಅದು ಇಂಡ್ಯೂಸ್ ಆಗಿಬಿಡುತ್ತೆ ನೋವು. ಅದು ಪಾಪ ಅವರು ತಂದೆ ತಾಯಿಗೆ ಹೇಳ್ಕೊಂಡಿದ್ದಾರೆ, ಸಿಸ್ಟರ್ಗಳು ಹೇಳ್ಕೊಂಡಿಲ್ಲ.
ಅದಾದ ನಂತರ ಕೂಡ ಇನ್ನೊಂದ್ಸತಿ ಕೂಡ ನಾನು ಫೋನ್ ಮಾಡಿ ಹೇಳಿದೆ, ಅದ್ಯಾವುದೋ ಒಂದು ಟ್ವಿನ್ಸ್ ಪ್ರೆಗ್ನೆನ್ಸಿ ಇದ್ರೆ ಅದನ್ನ ಮೇಲೆ ಶಿಫ್ಟ್ ಮಾಡಿ ಸಿಸ್ಟರ್ ಅಂತ ಹೇಳಿದೆ. ಸಿಸ್ಟರ್ ಏನಂತಂದ್ರು, ಸರ್ ಆಲ್ರೆಡಿ ಸಾಕಷ್ಟು ಜಾಗ ಆಗ್ಬಿಟ್ಟಿದೆ, ಮತ್ತು ಅವ್ರ ತಂದೆ ತಾಯಿಗಳು ಅಥವಾ ಯಾರೋ ಅಟೆಂಡರ್ ಇದ್ದಾರೋ ಅವರು ಸಾಕಷ್ಟು ನೋವು ಬರ್ತಾ ಇದೆ, ಆಲ್ಮೋಸ್ಟ್ ತಲೆನೇ ಕಾಣಿಸ್ತಾ ಇದೆ, ಯಾಕೆ ಆಪರೇಷನ್ ಮಾಡ್ತಾರೆ, ನಮಗೆ ನಾರ್ಮಲೇ ಮಾಡ್ಕೊಡಿ, ನಮ್ಗೆ ಆಪರೇಷನ್ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಚೆನ್ನಾಗ್ಬೋದೇನಂತಂದು ಕೇಳಿದೆ ನಾನು. ಇಲ್ಲ ಸರ್, ಇದು ಭಾಳ ಚಿಕ್ಕದ ಮಕ್ಕಳು ಇದ್ದಾರೆ, ಆಗ್ಬಿಡ್ತಾರೆ, ನಾನು ಮಾಡ್ಕೋತೀನಿ ಅಂತಂದು ಪಾಪ ಸಿಸ್ಟರ್ ಹೇಳೋದು, ಸ್ಪಂದಿಸಿದ್ರು. ಸೊ ಅದಾದ ನಂತರ ಕೂಡ ಡೆಲಿವರಿ ಆದ್ಮೇಲೆ ಒಂದು 20 ನಿಮಿಷ ಆದ್ಮೇಲೆ ನನಗೆ ಪೀಡಿಯಾಟ್ರಿಕ್ ಡಾಕ್ಟರ್ ಫೋನ್ ಮಾಡಿದ್ರು. ಸರ್, ಈ ಥರ ಭಾಳ ಬ್ಲೂಯಿಶ್ ಆಗಿಬಿಟ್ಟಿದೆ ಪೇಷಂಟ್, ಒಂದು ಮಗು ಪಾಪ ಭಾಳ ಚಿಕ್ಕದಿದೆ, ಅದನ್ನಂತೂ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು, ಮೇಘನಾ ಅಂತ. ಟ್ವಿನ್ ಪ್ರೆಗ್ನೆನ್ಸಿ ಇಮಿಡಿಯೇಟ್ ಆಗಿ ರೆಫರ್ ಮಾಡ್ಬೇಕು ಹೈಯರ್ ಸೆಂಟರ್ಗೆ ಅಂತ ಹೇಳಿರ್ತಾರೆ. ಟ್ವಿನ್ ಪ್ರೆಗ್ನೆನ್ಸಿ ವಿತ್ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ಟೆನ್ಷನ್ ಇಲ್ಲಿಗೆ ಬರೋಷ್ಟರಲ್ಲೇ 1:30 ಆಗಿದೆ ನಿನ್ನೆ ಮಧ್ಯಾಹ್ನ. ಸೊ ಇಲ್ಲಿ ನೋಡಿದ ನಂತರ ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಸ್ಕ್ಯಾನಿಂಗ್ನಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ಅಂತ ಮತ್ತೆ ಬಂದಿದೆ, ಅದು ಪ್ರೀಟರ್ಮ್ ಇದೆ, 34 ವೀಕ್ಸ್ ಕಂಪ್ಲೀಟ್ ಆಗಿದೆ. 36 ವೀಕ್ಸ್ ಆದ ನಂತರ ನಾರ್ಮಲ್ ಡೆಲಿವರಿ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಸ್ಟಾರ್ಟಿಂಗ್ ಬಂದಾಗ ಏನಿದೆ, ಹೆರಿಗೆ ನೋವು ಬಂದಿರೋದಿಲ್ಲ ಅವ್ರಿಗೆ. ಪ್ರೀಟರ್ಮ್ 34 ವೀಕ್ಸ್ ಇದೆ. ನಂತರ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ ನಂತರ ಏನಾಗಿದೆ, ಲೋ ಬರ್ತ್ ವೇಟ್ ಅಂತ ಬಂದಿದೆ. ಲೋ ಬರ್ತ್ ವೇಟ್ ಅಂತ ಬಂದಿದೆ. ಅದರಲ್ಲಿ ಒಂದು ಸ್ಟಿಲ್ ಬರ್ತ್ ಆಗಿ ಹುಟ್ಟಿರುತ್ತೆ, ಅದು 1.4 1 kg 400 grams ಇದೆ. ನಂತರ ಇನ್ನೊಂದು ಸೈನೋಟಿಕ್ ಬೇಬಿ ಅಂತ ಹೇಳ್ಬಿಟ್ಟು ನಾವು ಹುಟ್ಟಿದ ತಕ್ಷಣ ಮಗು ಹತ್ತಿದೆ, ಅದೇನಾಗಿದೆ, ನೀಲಿ ಬಣ್ಣಕ್ಕೆ ಮಾರ್ಪಾಡಾದ ನಂತರ ರಿಸಿಸ್ಟೇಟ್ ಮಾಡಿಬಿಟ್ಟು ಕೊಪ್ಪಳಿಗೆ ರೆಫರ್ ಮಾಡಿರ್ತಾರೆ. ಅದು ಆನ್ ದ ವೇ ರೀಚಿಂಗ್ ಕೊಪ್ಪಳ ಅದು ಡೆತ್ ಆಗಿದೆ. ಅದು ಕಡಿಮೆ ತೂಕದ್ದು ಮತ್ತು ಪ್ರೀಟರ್ಮ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಡ್ಯೂಟಿ ಡಾಕ್ಟರ್ ಚಂದ್ರಮೋಹನ್ ಡಾಕ್ಟರ್ ಇದ್ರು, ಅವ್ರನ್ನ ಕೇಳ್ಬಿಟ್ಟು ನಾವು ಸೂಕ್ತವಾದ ಒಂದು ತನಿಖೆ ನಡೆಸ್ತೀವಿ. ಅದರ ಪ್ರಕಾರ ನಾವು ನೋಡ್ಬಿಟ್ಟು ತನಿಖೆ ಹಾಕ್ತೀವಿ. ತನಿಖೆ ಮಾಡಿಬಿಟ್ಟು ನೋಡಿ, ಇಲ್ಲೇ ಇರ್ತಕ್ಕಂಥ ವೈದ್ಯರನ್ನ ನಾವು ಇದನ್ನ ಮಾಡಲ್ಲ. ಅದರ ಪ್ರಕಾರ ನೋಡ್ಬಿಟ್ಟು ನಾವು ಬೇರೆ ನ್ಯೂಟ್ರಲ್ ಗ್ಯಾನಕಾಲಜಿಸ್ಟ್ ಮತ್ತು ಪೀಡಿಯಾಟ್ರಿಷಿಯನ್ ಅನಸ್ಥಿಷಿಯಾಲಜಿಸ್ಟ್ ಅವನ್ನ ಕರೆಸ್ಬಿಟ್ಟು ನಾವು ತನಿಖೆಯನ್ನು ಮಾಡ್ಕೊಡ್ತೀವಿ. ಅಲ್ಲ, ಈಗ ನೋಡ್ತೀವಿ, ಯಾಕಂದ್ರೆ ಇದು ಪ್ರೀಟರ್ಮ್ ಅಂತಿದೆ. ಅದು ರೆಕಾರ್ಡ್ಸ್ ಪ್ರಕಾರ ಏನಿದೆ, ಪ್ರೀಟರ್ಮ್ ಟ್ವಿನ್ ಪ್ರೆಗ್ನೆನ್ಸಿ ವಿತ್ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ಟೆನ್ಷನ್ ಇದೆ. ಅಂದ್ರೆ ಈಗ ಗ್ಯಾನಕಾಲಜಿಸ್ಟ್ ಹೇಳಿರ್ಬೋದು, ಆ ಸಮಯದಲ್ಲಿ ಹೋಗಿ ಬಂದಿರ್ಬೋದು ಅಂತ ಅನ್ಸುತ್ತೆ. ಕರ್ಸ್ಬೋದಾಗಿತ್ತು, ಕರ್ಸಿದ್ರೆ ಇಲ್ಲೇ ಸ್ಕ್ಯಾನಿಂಗ್ ಆಗಿರೋದು. ಸ್ಕ್ಯಾನಿಂಗ್ ಸೌಲಭ್ಯ ಇದೆ. ಏನಂದ್ರೆ ಇನ್ನೊಂದು 1 ನಿಮಿಷ ಇಲ್ಲಿ ನಮ್ಮಲ್ಲಿ ಗ್ರೋತ್ ಸ್ಕ್ಯಾನ್ ಅಷ್ಟೇ ಮಾಡ್ತೀವಿ, ಅನಾಮಲಿ ಸ್ಕ್ಯಾನ್ ನಮ್ಮಲ್ಲಿ ಮಾಡಲ್ಲ. ಆದ ಕಾರಣದಿಂದ ಅವ್ರು ಕಳಿಸಿದ್ರು.